ಸೊ ಇವಾಗ ಈ ಇನ್ಸ್ಟೆಬಿಲಿಟಿಯಿಂದ ಈ ಗ್ಲಾಸ್ ಆಫ್ ವಾಟರ್ ಕೆಳಗಡೆ ಬಿದ್ದ್ಬಿಡುತ್ತೆ. ಓಕೆ, ಸೊ ಇದೇ ಇದು ಸ್ಟ್ರಕ್ಚರ್ ಅಲ್ಲಿಯೂ ನಡೆಯುತ್ತೆ. ಸೊ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೀಸ್ಮಿಕ್ ಲೋಡ್ ಬರೋವಾಗ, ಸೊ ಸೀಸ್ಮಿಕ್ ಲೋಡ್ ಬರೋವಾಗ ಗ್ರೌಂಡ್ ಮೋಷನ್ಸ್ ಇರುತ್ತೆ. ಓಕೆ, ಸೊ ಗ್ರೌಂಡ್ ಕೆಳಗಡೆ ತುಂಬಾ ಟೆಕ್ಟಾನಿಕ್ ಪ್ಲೇಟ್ಸ್ ಇರುತ್ತೆ. ಓಕೆ, ಸೊ ಸೀಸ್ಮಿಕ್ ಲೋಡ್ ಬರೋವಾಗ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗುತ್ತೆ. ಓಕೆ, ಸೊ ಅದನ್ನೇ ನಾವು ಗ್ರೌಂಡ್ ಮೋಷನ್ ಅಂತ ಹೇಳ್ತೀವಿ. ಸೊ ಇದು ಮೂವ್ ಆಗುವಾಗ ಸೊ ಈ ಎಂಟೈರ್ ಸ್ಟ್ರಕ್ಚರು ಗ್ರೌಂಡ್ ಅಲ್ಲಿ ರೆಸ್ಟ್ ಆಗಿದೆ. ಓಕೆ, ಸೊ ಎಂಟೈರ್ ಸ್ಟ್ರಕ್ಚರು ಗ್ರೌಂಡ್ ಅಲ್ಲಿ ರೆಸ್ಟ್ ಆಗಿದೆ. ಸೊ ಎಂಟೈರ್ CG ಆಫ್ ದಿ ಸ್ಟ್ರಕ್ಚರ್, ಓಕೆ, ಸೊ ಎಂಟೈರ್ ಮಾಸ್ ಆಫ್ ದಿ ಸ್ಟ್ರಕ್ಚರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಈ ಪ್ಲೇಟ್ಸ್ ಮೂವ್ ಆಗೋವಾಗ ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಹ್ಯಾಂಡ್ ಮೂವ್ ಆಗೋವಾಗ ಏನಾಯ್ತು, ಸೊ ದಿಸ್ ಆಬ್ಜೆಕ್ಟ್, ಆ ಹ್ಯಾಂಡ್ ಅಲ್ಲಿ ಇರೋ ಆಬ್ಜೆಕ್ಟ್ ಡಿಸ್ಟರ್ಬ್ ಆಯ್ತು. ಸೊ ಸೇಮ್ ಥಿಂಗ್ ಇಲ್ಲಿನು, ಸೊ ಗ್ರೌಂಡ್ ಮೂವ್ ಆಗೋವಾಗ ಈ CG ಬಂದು ಡಿಸ್ಟರ್ಬ್ ಆಗುತ್ತೆ ಆರ್ ಇಟ್ ಗೆಟ್ಸ್ ಆಲ್ಟರ್ಡ್. ಓಕೆ, ಸೊ ಆವಾಗ ಒಂದು ಇನ್ಸ್ಟೆಬಿಲಿಟಿ ಜನರೇಟ್ ಆಗುತ್ತೆ. ಸೊ ಇನ್ಸ್ಟೆಬಿಲಿಟಿಯಿಂದ ಈ ಸ್ಟ್ರಕ್ಚರು ಈ ತರ ಸ್ವೇ ಆಗುತ್ತೆ, ಈ ತರ ಡಿಫ್ಲೆಕ್ಟ್ ಆರ್ ಈ ತರ ಸ್ವೇ ಆಗುತ್ತೆ. ಸ್ವೇ ಎಫೆಕ್ಟ್ ಆರ್ ಬೆಂಡಿಂಗ್ ಆರ್ ಡಿಫ್ಲೆಕ್ಷನ್, ಸ್ವೇಯಿಂಗ್ ಬೇಕಾದ್ರೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಎದರಿಂದ ಡಿಫ್ಲೆಕ್ಟ್ ಆಗುತ್ತೆ ಈ ತರ. ಸೊ ಒಂದು ಆಬ್ಜೆಕ್ಟ್ ಬಂದು ಈ ತರ ಡಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ಇಲ್ಲಿಂದ ಏನಾದ್ರು ಫೋರ್ಸ್ ಬಂದು ಅದನ್ನ ಪುಷ್ ಮಾಡ್ಬೇಕು. ಸೊ ಜಸ್ಟ್ ಒಂದು ಗ್ರೌಂಡ್ ಮೋಷನ್ ಕೆಳಗಡೆ ಬಂದು ಪ್ಲೇಟ್ಸ್ ಮೂವ್ ಆಗೋ ಕಾರಣ ಇದು ಹಿಂಗೆ ಡಿಫ್ಲೆಕ್ಟ್ ಆಗುದು. ಸೊ ಪ್ಲೇಟ್ ಮೂವ್ ಆಗೋವಾಗ ಏನಾಗುತ್ತೆ ಅಂದ್ರೆ ವೈಬ್ರೇಷನ್ ಇರುತ್ತೆ. ಫಸ್ಟ್ ಸ್ಟ್ರಕ್ಚರ್ ಬಂದು ವೈಬ್ರೇಟ್ ಆಗುತ್ತೆ, ಸೊ ಅದು ನಡೆಯುತ್ತೆ. ಓಕೆ, ಬಟ್ ಈ ತರ ಡಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ದರ್ ಮಸ್ಟ್ ಬಿ ಸಮ್ ಫೋರ್ಸ್. ಅದನ್ನ ಪುಷ್ ಮಾಡಕ್ಕೆ ಏನಾದ್ರು ಫೋರ್ಸ್ ಇರ್ಬೇಕು. ಹಂಗ ಇದ್ರೇನೆ ಈ ತರ ಬಂದು ಡಿಫ್ಲೆಕ್ಟ್ ಆಗೋದು. ಅದರ್ವೈಸ್ ಗ್ರೌಂಡ್ ಮೂವ್ ಆಗೋವಾಗ ವೈಬ್ರೇಟ್ ಆಗುತ್ತೆ ಸ್ಟ್ರಕ್ಚರ್, ಈ ತರ ಮೂವ್ ಆಗುದು. ಸೊ ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಇಲ್ಲಿ ಸಮ್ ಫೋರ್ಸ್ ಬಂದು ಇದನ್ನ ಪುಷ್ ಮಾಡುತ್ತೆ. ಓಕೆ, ಸೊ ಇದು ರಿಸರ್ಚ್ ಬೇಸ್ ಮಾಡಿ ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಏನಂದ್ರೆ ಸೊ ಎಕ್ಸಾಕ್ಟ್ಲಿ ಗ್ರೌಂಡ್ ಲೆವೆಲ್ ಜಾಯಿಂಟ್ ಅಲ್ಲಿ ಸಮ್ ಅಮೌಂಟ್ ಆಫ್ ಫೋರ್ಸ್ ಇಲ್ಲಿ ಬಂದು ಪುಷ್ ಮಾಡುತ್ತೆ. ಓಕೆ, ಸೊ ಸಮ್ X% ಆಫ್ ಮಾಸ್ ಆಫ್ ದಿ ಸ್ಟ್ರಕ್ಚರ್. ಓಕೆ, ಸೊ ಎರ್ತ್ಕ್ವೇಕ್ ಬರೋವಾಗ ಸಮ್ X% ಆಫ್ ಮಾಸ್ ಆಫ್ ದಿಸ್ ಸ್ಟ್ರಕ್ಚರ್, ಓಕೆ, ಆ ಫೋರ್ಸ್ ಬಂದು ಇಲ್ಲಿ ಹಿಟ್ ಆಗುತ್ತೆ. ಸೊ ಈ X% ಆಫ್ ಮಾಸ್ ನ ವಿ ಕಾಲ್ ಇಟ್ ಅಸ್ ಬೇಸ್ ಶಿಯರ್. ಸೊ ಟೆಕ್ನಿಕಲ್ ಇದಕ್ಕೆ ಹೆಸರು ಬೇಸ್ ಶಿಯರ್. ಸೊ ಇಲ್ಲಿ ಹಿಟ್ ಆಗುತ್ತೆ, ಇದರಿಂದ ಈ ಸ್ಟ್ರಕ್ಚರ್ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಸ್ವೇ ಆಗುತ್ತೆ. ಓಕೆ, ಸೊ ಈ X% ಹಂಗಂದ್ರೆ ಏನು ಅಂದ್ರೆ ಇಟ್ಸ್ ಕಾಲ್ಡ್ ರಿಕ್ಟರ್ ಆರ್ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎರ್ತ್ಕ್ವೇಕ್. ಸೊ ನೀವು ಕೇಳಿರ್ಬೋದು ಕೊಲೋಕಿಯಲ್ ನಾವು ಹೇಳೋದು. ಸೊ ಈ ಪ್ಲೇಸ್ ಅಲ್ಲಿ 7 ರಿಕ್ಟರ್ ಎರ್ತ್ಕ್ವೇಕ್ ಬಂದಿದೆ. ಸೊ ನ್ಯೂಸ್ ಅಲ್ಲೆಲ್ಲ ನೀವು ನೋಡಿರ್ಬೋದು. ಓಕೆ, ಸೊ ಆ ರಿಕ್ಟರ್ ಆರ್ ಮ್ಯಾಗ್ನಿಟ್ಯೂಡ್ ಬಂದು X%. ಓಕೆ, ಸೊ ಇಂಡಿಯಾಲಿ ಇದುವರೆಗೂ 1 to 9% ವರೆಗೂ ರಿಕ್ಟರ್ ಆರ್ ಮ್ಯಾಗ್ನಿಟ್ಯೂಡ್ ಬಂದಿದೆ, ನಾಟ್ ಮೋರ್ ದನ್ 9%. ಓಕೆ, ಸೊ X% ಬಂದು ರಿಕ್ಟರ್ ಆರ್ ಮ್ಯಾಗ್ನಿಟ್ಯೂಡ್. ಸೊ X% ಆಫ್ ಮಾಸ್ ಬಂದು ಇಟ್ಸ್ ಕಾಲ್ಡ್ ಟೆಕ್ನಿಕಲಿ ಬೇಸ್ ಶಿಯರ್. ಸೊ ಈ ಬೇಸ್ ಶಿಯರ್ ಬೈ ಫೋರ್ಸ್ ಇಲ್ಲಿ ಆಕ್ಟ್ ಆಗುತ್ತೆ. ಸೊ ಅದರಿಂದ ಇದು ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಸೀಸ್ಮಿಕ್ ಲೋಡ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮುಂದಕ್ಕೆ ನೋಡೋಣ. ಸೊ ಜಸ್ಟ್ ಇದು ವಾಟ್ ಈಸ್ ಸೀಸ್ಮಿಕ್ ಲೋಡ್ ಅಂತ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಎಲ್ಲ ವೆರೈಟೀಸ್ ಆಫ್ ಲೋಡ್ಸ್ ನೋಡಿದೀವಿ. ಡೆಡ್ ಲೋಡ್, ಲೈವ್ ಲೋಡ್, ಸ್ನೋ ಲೋಡ್, ವಿಂಡ್ ಅಂಡ್ ಸೀಸ್ಮಿಕ್ ಲೋಡ್. ನೆಕ್ಸ್ಟ್ ಟೈಪ್ಸ್ ಆಫ್ ಲೋಡ್ಸ್. ಟೈಪ್ಸ್ ಆಫ್ ಲೋಡ್ ಬೇಸ್ಡ್ ಆನ್ ಅಪ್ಲಿಕೇಶನ್. ಸೊ ಫಸ್ಟ್ ಪಾಯಿಂಟ್ ಲೋಡ್, ನೆಕ್ಸ್ಟ್ UDL, UVL, ಪ್ರೆಷರ್ ಲೋಡ್ಸ್ ಎಲ್ಲ ನೋಡೋಣ. ಸೊ ಪಾಯಿಂಟ್ ಲೋಡ್ ಫಸ್ಟ್.
So point load or concentrated load. So point load ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಲೋಡ್ ಆಗ್ತಾ ಇರೋದು. Okay, or a particular point or at a very small distance. Okay, for example, so ಇಲ್ಲಿ ಒಂದು ಬೀಮ್ ಇದೆ. ಈ ಬೀಮ್ ಮೇಲೆ ಯಾರಾದ್ರೂ ಒಬ್ರು ನಿಂತಿದ್ದಾರೆ ಅಂತ ಇಟ್ಕೊಳ್ಳಿ, ಆರ್ ಒಂದು ಬ್ಯಾಗ್ ಆಫ್ ವೆಯ್ಟ್ ಇದೆ. ಓಕೆ, ಸೊ ಇದೆಲ್ಲ ಪಾಯಿಂಟ್ ಲೋಡ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಆಕ್ಟ್ ಆಗುತ್ತೆ, ಆರ್ ಅಟ್ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಸೊ ಅದಕ್ಕೆ ಹೆಸರು ಪಾಯಿಂಟ್ ಲೋಡ್. ಸೊ ಲೋಡ್ ಆಕ್ಟಿಂಗ್ ಅಟ್ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಅದಕ್ಕೆ ಹೆಸರು ಪಾಯಿಂಟ್ ಲೋಡ್. ಸೊ ಯೂನಿಟ್ ಕಿಲೋ ನ್ಯೂಟನ್ ಆರ್ ಕಿಲೋಗ್ರಾಮ್. ಓಕೆ, ಆಸ್ ಅ ವೆಯ್ಟ್ ಆಕ್ಟ್ ಆಗುತ್ತೆ. ಸೊ ಕಿಲೋ ನ್ಯೂಟನ್ ಆರ್ ಕಿಲೋಗ್ರಾಮ್. ಓಕೆ, ಸೊ ನೆಕ್ಸ್ಟ್ ಯುಡಿಎಲ್. ಯುಡಿಎಲ್ ಹಂಗೆಂಬುದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಇದು ಲೋಡ್ ಓವರ್ ಸ್ಪ್ಯಾನ್. ಲೋಡ್ ಓವರ್ ಸ್ಪ್ಯಾನ್ ಆರ್ ಓವರ್ ಸಮ್ ಡಿಸ್ಟೆನ್ಸ್. ಓಕೆ, ಸೊ ಒಂದು ದೊಡ್ಡ ಸ್ಪ್ಯಾನೇ ಲೋಡ್ ಡಿಸ್ಟ್ರಿಬ್ಯೂಟ್ ಆಗಿರೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಬೀಮ್. ಸೊ ಇದ ಮೇಲೆ ಒಂದು ಪ್ಯಾರಾಪೆಟ್ ವಾಲ್ ಇದೆ ಅಂತ ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಸೊ ಈ ಪ್ಯಾರಾಪೆಟ್ ವಾಲ್ ಓಡ ಡೆಪ್ತ್ ಬಂದು ಇಟ್ ಇಸ್ 1 meter and 230 mm thickness ಅಂತ ತಗೊಳ್ಳೋಣ. ಓಕೆ, ಸೊ ಈ ಪ್ಯಾರಾಪೆಟ್ ವಾಲ್ ಈ ಬೀಮ್ ಮೇಲೆ ಇದೆ. ಓಕೆ, ಸೊ ಈ ಬೀಮ್ ಓಡ ಸ್ಪ್ಯಾನ್ ಪೂರ್ತಿ ಇರುತ್ತೆ ಅದು. ಸೊ ಈ ಈಕ್ವಲ್ ಇದೋಡ ಎಂಟೈರ್ ವೆಯ್ಟು, ಸೊ ಪ್ಯಾರಾಪೆಟ್ ವಾಲ್ ಓಡ ಎಂಟೈರ್ ವೆಯ್ಟು ಈಕ್ವಲ್ ಈ ಬೀಮ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಈ ತರ. ಓಕೆ, ಸೊ ಇಟ್ಸ್ ಎ ಲೋಡ್ ಓವರ್ ಸ್ಪ್ಯಾನ್ ಆರ್ ಡಿಸ್ಟೆನ್ಸ್. ಸೊ ಈ ಲೋಡ್ ನ ಬಂದು ಯುಡಿಎಲ್ ಲೋಡ್ ಅಂತ ಹೇಳ್ತೀವಿ. ಸೊ ಇದು ಬೀಮ್. ಸೊ ಓವರ್ ಎ ಸ್ಪ್ಯಾನ್, ಸೊ ಈ ಪ್ಯಾರಾಪೆಟ್ ವಾಲ್ ಓಡ ವೆಯ್ಟ್ ಓವರ್ ಎ ಸ್ಪ್ಯಾನ್ ಈ ತರ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ಈ ಬೀಮ್ ಓಡ ಸ್ಪ್ಯಾನ್ ಬಂದು ಫಾರ್ ಎಕ್ಸಾಂಪಲ್ 5 meter ಅಂದ್ರೆ, ಸೊ 5 meter ಸ್ಪ್ಯಾನ್ ಈಕ್ವಲ್ ಈ ವಾಲ್ ಓಡ ಲೋಡ್ ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದೋட ಲೋಡ್ 20 kN per meter ಅಂತ ಹೇಳಿ. ಸೊ ಯುಡಿಎಲ್ ಲೋಡ್ ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ, kN per meter ಆರ್ ಕಿಲೋಗ್ರಾಮ್ ಪರ್ ಮೀಟರ್. ಓಕೆ, ಸೊ ಟೋಟಲ್ ಲೋಡ್ ಪರ್ ಮೀಟರ್ ಎಷ್ಟು ಅಂತ. ಓಕೆ, ಸೊ 1 meter 20 kN. ಸೊ ಅವಾಗ ಟೋಟಲ್ ಲೋಡ್ ಆಫ್ ದಿ ವಾಲ್ ಬಂದು 20 into 5, ಸೊ 100 kN. ಇದು ಟೋಟಲ್ ವೆಯ್ಟ್ ಆಫ್ ದಿ ವಾಲ್. ಸೊ ಅದು ಪರ್ ಮೀಟರ್ ಇಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, 20 kN per meter. ಸೊ ಯುಡಿಎಲ್ ಲೋಡ್ ನ ಹಿಂಗೆ ಹಿಂಗೆ ರೆಪ್ರೆಸೆಂಟ್ ಮಾಡಬೇಕು ಈ ತರ. ಓಕೆ, ಸೊ ಪಾಯಿಂಟ್ ನೋಡ್ ನ ಹಿಂಗೆ ವರ್ಟಿಕಲ್ ರೆಪ್ರೆಸೆಂಟ್ ಮಾಡಬೇಕು, ಹಿಂಗೆ ಆರೋ ಮಾರ್ಕ್ ಅಲ್ಲಿ ಹಿಂಗೆ. ಇದು ಪಾಯಿಂಟ್ ಲೋಡ್. ಓಕೆ, ಫಾರ್ ಎಕ್ಸಾಂಪಲ್ 100 kg ಈ ಪಾಯಿಂಟ್ ಅಲ್ಲಿ ಅಟ್ ಆಕ್ಟಿಂಗ್ ಅಟ್ ಸಮ್ ಡಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ 3 meter ಡಿಸ್ಟೆನ್ಸ್ ಅಲ್ಲಿ ಲೋಡ್ ಆಗ್ತಾ ಇರುತ್ತೆ, ಹಿಂಗೆ ರೆಪ್ರೆಸೆಂಟ್ ಮಾಡಬೇಕು ಇದನ್ನ ಈ ತರ. ಓಕೆ, ಸೊ ಯೂನಿಟ್ ಬಂದು kN per meter ಆರ್ ಕಿಲೋಗ್ರಾಮ್ per meter. ಓಕೆ, ಇದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಎವ್ರಿ ಮೀಟರ್ ಅಲ್ಲಿ 20 kN ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಲೋಡ್. ಓಕೆ, ನೆಕ್ಸ್ಟ್ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್, ಯುವಿಎಲ್. ಸೊ ಇದು ಲೋಡ್ ಓವರ್ ಡಿಸ್ಟೆನ್ಸ್ ಆರ್ ಸ್ಪ್ಯಾನ್.
ಬಟ್ ಇದು ವೇರಿ ಆಗೋದು ಲೋಡ್. ಸೊ ಇಲ್ಲಿ ಈಕ್ವಲ್ ಆಯ್ತು. ಸೊ ಎವ್ರಿವೇರ್ ಪರ್ ಮೀಟರ್ 20 ಕಿಲೋ ನ್ಯೂಟನ್. ಇದು ಬಂದು ಹಂಗಿಲ್ಲ, ವೇರಿ ಆಗತ್ತೆ, ಬಟ್ ಯೂನಿಫಾರ್ಮ್ ವೇರಿ ಆಗೋದು ಲೋಡ್. ಸೊ ಅದೇ ಬೀಮ್ ಎಕ್ಸಾಂಪಲ್ ತಗೋತೀನಿ. ಇದು ಮೇಲ್ಗಡೆ ಪ್ಯಾರಾಪೆಟ್ ವಾಲ್ ಇದೆ, ಬಟ್ ಈಕ್ವಲ್ ಡೆಪ್ತ್ ಅಲ್ಲಿ ಇಲ್ಲ. ಸೊ ಈ ತರ ಇದೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಡೆಪ್ತ್ ಇಟ್ ಇಸ್ 1 ಮೀಟರ್, ಸೊ ಇಲ್ಲಿ 2 ಮೀಟರ್. ಸೊ ಈ ತರ ವೇರಿಯಿಂಗ್ ಡೆಪ್ತ್ ಆಗಿದೆ. ಸೊ ಇದೋட ಸ್ಪ್ಯಾನ್ 2 ಮೀಟರ್ ತಗೊಳ್ಳೋಣ ಬೀಮ್. ಓಕೆ, ಸೊ ಇಲ್ಲಿರೋ ಡೆಪ್ತ್ ಇಟ್ ಇಸ್ ನಾಟ್ ಸೇಮ್ ಹಿಯರ್. ಓಕೆ, ಸೊ ಇಲ್ಲಿ ಬರೋ ಲೋಡು ಇಲ್ಲಿ ಬರೋ ಲೋಡು ಡಿಫ್ರೆಂಟ್ ಆಗಿರುತ್ತೆ. ಸೊ ವೇರಿ ಆಗತ್ತೆ, ಬಟ್ ಈ ವೇರಿಯೇಷನ್ ಯೂನಿಫಾರ್ಮ್ ಇರುತ್ತೆ. ಸೊ ಈ ಬೀಮ್ ಮೇಲೆ ಇಲ್ಲಿ 1 ಮೀಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಕಿಲೋ ನ್ಯೂಟನ್ ಲೋಡ್ ಬರುತ್ತೆ. ಇಲ್ಲಿ 2 ಮೀಟರ್ ಕಾರಣ 2 ಕಿಲೋ ನ್ಯೂಟನ್ ಲೋಡ್ ಬರುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಓಕೆ, ಅಂಡ್ ಈ ಲೋಡ್ ಹಿಂಗೆ ಕಾನ್ಸ್ಟೆಂಟ್ ಹಿಂಗೆ ವೇರಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಡೆಪ್ತ್ ಇನ್ಕ್ರೀಸ್ ಆಗಿದೆ, ಇಲ್ಲಿ ಸ್ವಲ್ಪ ಡೆಪ್ತ್ ಇನ್ಕ್ರೀಸ್ ಆಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅದಕ್ಕೆ ತಕ್ಕಂತೆ ಲೋಡು ಇನ್ಕ್ರೀಸ್ ಆಗುತ್ತೆ. ಸೊ ಯೂನಿಫಾರ್ಮ್ ಬಂದು ಇನ್ಕ್ರೀಸ್ ಆಗುತ್ತೆ ಲೋಡ್. ಸೊ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಯೂನಿಫಾರ್ಮ್ ಲೋಡ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಒಂದು 0 ಮೀಟರ್, ನೆಕ್ಸ್ಟ್ ಒಂದು 0.5 ಮೀಟರ್, 0.5 ಮೀಟರ್, 0.5 ಮೀಟರ್, ಸರಿ, ನೆಕ್ಸ್ಟ್ 1 ಮೀಟರ್, ಸಾರಿ 1 ಮೀಟರ್, 1.5 ಮೀಟರ್, ನೆಕ್ಸ್ಟ್ 2 ಮೀಟರ್. ಸೊ ಅಟ್ ಎವ್ರಿ 0.5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೋಡ್ ಬಂದು ವೇರಿ ಆಗುತ್ತೆ. ಸೊ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಲೋಡ್ ವೇರಿ ಆಗೋದು, ಅದೇ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್. ಸೊ ಅಟ್ ಎವ್ರಿ 0.5 ಮೀಟರ್ ಅಲ್ಲಿ ಲೋಡ್ ವೇರಿ ಆಗುತ್ತೆ. ಓಕೆ, ಸೊ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಲೋಡ್ ವೇರಿ ಆಗೋದು. ಸೊ ಅದೇ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್. ಓಕೆ, ಸೊ ನೆಕ್ಸ್ಟ್ ಇದಕ್ಕೂ ಯೂನಿಟ್ ಕಿಲೋ ನ್ಯೂಟನ್ ಪರ್ ಮೀಟರ್ ಆರ್ ಕಿಲೋಗ್ರಾಮ್ ಪರ್ ಮೀಟರ್. ನೆಕ್ಸ್ಟ್ ಪ್ರೆಷರ್ ಲೋಡ್. ಸೊ ಪ್ರೆಷರ್ ಲೋಡ್ ಅಂದ್ರೆ ಲೋಡ್ ಓವರ್ ಏರಿಯಾ. ಸೊ ಅದು ಲೋಡ್ ಓವರ್ ಸ್ಪ್ಯಾನ್, ಇದು ಲೋಡ್ ಓವರ್ ಏರಿಯಾ. ಓಕೆ, ಸೊ ಇವಾಗ ಸ್ಟ್ರಕ್ಚರ್ ಮೇಲೆ ಒಂದು ವಾಟರ್ ಟ್ಯಾಂಕ್ ಇದೆ ಅಂತ ತಗೊಳ್ಳೋಣ. ಓಕೆ, ಸೊ ಈ ವಾಟರ್ ಟ್ಯಾಂಕ್ ಕೂಡ ಸೈಜ್ 2 ಮೀಟರ್ ಬೈ 2 ಮೀಟರ್. ಸೊ ಈ ಟ್ಯಾಂಕ್ ಬಂದು ಒಂದು 2 ಮೀಟರ್ ಬೈ 2 ಮೀಟರ್ ಬೈ ಏರಿಯಾ ಮೇಲೆ ರೆಸ್ಟ್ ಆಗಿದೆ. ಸೊ ಈ ಲೋಡು ಎಂಟೈರ್ ಟ್ಯಾಂಕ್ ಲೋಡು ಈ ಸ್ಲ್ಯಾಬಿಗೆ ಬರುತ್ತೆ. ಓಕೆ, ಸೊ 2 ಮೀಟರ್ ಬೈ 2 ಮೀಟರ್ ಬೈ ಏರಿಯಾಗೆ ಬರುತ್ತೆ. ಸೊ ಇದು ಆಸ್ ಎ ಪ್ರೆಷರೇ ಆಕ್ಟ್ ಆಗುತ್ತೆ ಈ ಏರಿಯಾ ಮೇಲೆ. ಸೊ ಪ್ರೆಷರ್ ಲೋಡ್ನ, ಸೊ ಪ್ರೆಷರ್ ಇಸ್ ಈಕ್ವಲ್ ಟು load by area. Okay, so load, weight of the tank, it's the load. Okay, so water tank oda weight ಒಂದು 100 kg ಅಂದ್ರೆ ಸೊ ಅದೇ ಲೋಡ್. ಓಕೆ, ಲೋಡ ಈ ಏರಿಯಾಗೆ ಬರುತ್ತೆ. ಸೊ ಲೋಡು 100 kg ಡಿವೈಡೆಡ್ ಬೈ ಏರಿಯಾ. ಏರಿಯಾ ಬಂದು 2 ಮೀಟರ್ ಬೈ 2 ಮೀಟರ್. ಸೊ ಇದೇ ಬಂದು ಪ್ರೆಷರ್. ಈ ಏರಿಯಾ ಮೇಲೆ ಬರೋ ಪ್ರೆಷರ್ ಬಂದು ಇಷ್ಟು 100 ಬೈ 2 ಬೈ 2. ಸೊ ಇದು 25 ಕಿಲೋಗ್ರಾಮ್ ಪರ್ ಮೀಟರ್ ಸ್ಕ್ವೇರ್. ಇದೇ ಪ್ರೆಷರ್ ಲೋಡ್. ಓಕೆ, ಸೊ ಒಂದು ಓವರ್ ಏರಿಯಾ ಮೇಲೆ ಒಂದು ಲೋಡ್ ಆಕ್ಟ್ ಆಗಿದೆ, ಇಟ್ಸ್ ಕಾಲ್ಡ್ ಪ್ರೆಷರ್ ಲೋಡ್. ಸೊ ಪ್ರೆಷರ್ ಲೋಡ್ನ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಲೋಡ್ ಬೈ ಏರಿಯಾ. ಓಕೆ, ಸೊ ಇದರದ್ದು ಯೂನಿಟ್ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಕಿಲೋಗ್ರಾಮ್ ಪರ್ ಮೀಟರ್ ಸ್ಕ್ವೇರ್. ಸೊ ಎಲ್ಲ ಟೈಪ್ಸ್ ನೋಡಾಯ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಲೋಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂಡ್ ವಾಟ್ ಈಸ್ ಕಂಪ್ರೆಷನ್ ಝೋನ್ ಅಂಡ್ ಟೆನ್ಷನ್ ಝೋನ್, ಸೊ ಇದೆಲ್ಲ ಬಂದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸರ್. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಜನರಲಿ ಲಾಸ್ಟ್ 5 minutes ಡೌಟ್ ಕ್ಲಾರಿಫಿಕೇಶನ್ ಕೊಡ್ತೀವಿ ಟೈಮ್. ಓಕೆ,
ಸೊ ನೀವು ಮಧ್ಯದಲ್ಲಿ ಯಾವಾಗ್ಲಾದ್ರೂ ಡೌಟ್ ಬಂತು ಅಂದ್ರೆ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಯಾವಾಗ ಬೇಕಾದ್ರೂ ಕೇಳ್ಬೋದು. ಸೊ ಏನು ಹೆಸಿಟೇಟ್ ಮಾಡ್ಕೋಬೇಡಿ. ಸೊ ಯಾವಾಗ ಬೇಕು ಅಂದ್ರೂ ಡೌಟ್ಸ್ ಕೇಳ್ಬೋದು. ಓಕೆ, ಮಧ್ಯದಲ್ಲಿ. ಸೊ ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಮೇಡಮ್ ಇದನ್ನ ಸ್ವಲ್ಪ ರಿವೈಸ್ ಮಾಡ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ನಾನು ವಿಡಿಯೋಸ್ Please. ಅಪ್ಲೋಡ್ ಮಾಡಿದ್ದೀನಿ. ಈ ಕ್ಲಾಸ್ ನೋಟ್ಸ್ ಇದಲ್ವಾ, ಇದನ್ನು ಅಪ್ಲೋಡ್ ಎಸ್ ಮೇಡಮ್, ಈ ಎಕ್ಸೆಲ್ ಥ್ಯಾಂಕ್ ಯು ಮೇಡಮ್. ಅದನ್ನ ನಂದು ಮೇಲ್ ಐಡಿನೂ ಹಾಕಿದ್ದೀನಿ ಮೇಡಮ್ ನಾನು. ನಿಮ್ ಹೆಸರು ಸರ್? ಯಾರು ಗುರುನಾಥ್ ಮಾತಾಡ್ತಿರೋದು? ಗುರುನಾಥ್ ಓಕೆ CS ಗುರುನಾಥ್. ಓಕೆ ಸರ್. ಅದು ಕಳ್ಸ್ಕೊಡಕ್ ಹೇಳ್ತೀನಿ ನಿಮಗೆ. ಯಾ ಮೇಡಮ್, ಥ್ಯಾಂಕ್ ಯು. ಡ್ರೈವ್ ಲಿಂಕ್ ಕಳ್ಸ್ಕೊಡಕ್ ಹೇಳ್ತೀನಿ. ಅದರಲ್ಲಿ ಎಕ್ಸೆಲ್ Yes, ma'am. ನೋಟ್ಸ್ ಎಲ್ಲ ಇದೆ. ನೀವು ನೋಡಿ, Okay. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ Yes. ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಯಾ ಮೇಡಮ್. ಇಲ್ಲ ಅಂದ್ರೆ ಅದನ್ನು ನೋಡ್ಕೊಳ್ಳಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಮ್ಯಾಮ್ ಅದೇ ತರ ಯೂನಿಫಾರ್ಮ್ ವೇರಿಯಂಟ್ ಲೋಡ್ಗೆ ಏನ್ ಇದಂದ್ರಿಲ್ಲ ಮ್ಯಾಮ್, SI ಯೂನಿಟ್ ಯೂನಿಟ್ ಅದೇ ಸರ್, ಯೂನಿಫಾರ್ಮ್ ಕಿಲೋಮೀಟರ್ ವೇರಿಯಂಟ್ ಪರ್ ಲೋಡ್. ಮೀಟರ್ और ಕಿಲೋಗ್ರಾಮ್ ಪರ್ ಮೀಟರ್. ಮತ್ತೆ UDLಗೆ ಮ್ಯಾಮ್ ಅದೇ ಸೇಮ್ ಯೂನಿಟ್ ಸರ್. ಇದು ಲೋಡ್ ಓವರ್ ಎ ಸ್ಪ್ಯಾನ್ ಅಲ್ವಾ? ಸೊ ಓಕೆ ಮ್ಯಾಮ್. ಲೋಡ್ ಬೈ ಸ್ಪ್ಯಾನ್. ಸೊ ಕಿಲೋ ನ್ಯೂಟನ್ ಪರ್ ಮೀಟರ್ और ಕಿಲೋಗ್ರಾಮ್ ಪರ್ ಮೀಟರ್. ಮ್ಯಾಮ್ ಇವಾಗ ಅದೇ ತರ ಇವಾಗ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರಲ್ಲ, ಅದು 2 meter by ಪ್ರೆಷರ್, 2 ಅಲ್ಲಿ meter for ಏರಿಯಾ pressure load. ಬರಕನ ಮೀಟರ್ ಹಾ. ಸ್ಕ್ವೇರ್. ಇದು ಬರೀ ಲೆಂತ್ ಮಾತ್ರ Generally- ಬರೋದು. ಓಕೆ, ಜನರಲ್ ಏರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕೆ ನಾವು ಮೀಟರ್ ಸ್ಕ್ವೇರ್ ತಗೋಬೇಕಾ? ಏರಿಯಾ ಅಂದ್ರೆ ನಿಮಗೆ 2 ಡೈಮೆನ್ಷನ್ ಬರುತ್ತಲ್ವಾ, ಸೊ ಮೀಟರ್ ಸ್ಕ್ವೇರ್. ಓಕೆ ಮ್ಯಾಮ್. ಅದೇ ಇದು ಇವಾಗ ಬರೀ ಲೆಂತ್ span. ವಿಡ್ತ್ ಹೈಟ್ ಕೊಟ್ರೆ ಮೀಟರ್ ಕ್ಯೂಬ್. ವಾಲ್ಯೂಮ್ ಅಂದ್ರೆ ಮೀಟರ್ ಕ್ಯೂಬ್. ಓಕೆ, ಲೆಂತ್ ವಿಡ್ತ್ ಹೈಟ್ ಬಂದ್ರೆ ಮೀಟರ್ ಲೆಂತ್ ಕ್ಯೂಬ್. ಮಾತ್ರ ಅಂದ್ರೆ ಇಟ್ಸ್ ಓನ್ಲಿ ಮೀಟರ್. ಏರಿಯಾ ಎಂಬುವಾಗ Okay, ಮೀಟರ್ ma'am. ಸ್ಕ್ವೇರ್, ವಾಲ್ಯೂಮ್ ಅಂದ್ರೆ ಮೀಟರ್ ಕ್ಯೂಬ್. ಓಕೆ ಮ್ಯಾಮ್. ಓಕೆ ಸರ್. ಬೇರೆ ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ? ನೋ ಮ್ಯಾಮ್. ಓಕೆ ಸರ್. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸು ಇವತ್ತು ವೆನಸ್ಡೇ, ಸೊ ಫ್ರೈಡೇ 9 to 10 PM ಸರ್. ಓಕೆ ಮ್ಯಾಮ್. ಓಕೆ ಸರ್, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.